ನಮಸ್ಕಾರ. ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಭರವಸೆ ಕೇವಲ ಚಾನೆಲ್ ಅಲ್ಲ, ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು. ಅಷ್ಟೇ ಅಲ್ಲ, ಭರವಸೆ ಒಂದು ಕಮ್ಯುನಿಟಿ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಾ ಇದ್ದೀನಿ, ಭರವಸೆ ಒಂದು ಕುಟುಂಬ. ಯಾಕೆಂದ್ರೆ ಕಳೆದ ಕೆಲವು ದಿನಗಳಿಂದ ನನಗೆ ಆನ್ ಸ್ಕ್ರೀನ್ ಬರೋದಕ್ಕೆ ಸಾಧ್ಯವಾಗಿರಲಿಲ್ಲ. ಬಹಳಷ್ಟು ಜನ ಫೋನ್ ಮಾಡಿ ಕೇಳಿದ್ರು, ಮೆಸೇಜ್ ಹಾಕಿದ್ರು, ಯಾಕೆ ಸುಧಾ ಕಾಣಿಸ್ಕೊಳ್ತಾ ಇಲ್ಲ, ಹುಷಾರಿಲ್ವಾ ಅಂತ. ಇಂಥ ಪ್ರೀತಿ, ಇಂಥ ಮಮತೆ, ಇಂಥ ವಾತ್ಸಲ್ಯ ಒಂದು ಕುಟುಂಬದ ಸದಸ್ಯರಲ್ಲದೆ ಇನ್ನೆಲ್ಲಿ ನೋಡೋದಕ್ಕೆ ಸಾಧ್ಯ. ಹಾಗಾಗಿ ಭರವಸೆ ಒಂದು ಕುಟುಂಬ. ಅಂತಹ ಕುಟುಂಬದ ಸದಸ್ಯರಾದಂಥ ತಮಗೆಲ್ಲರಿಗೂ ಒಂದು ಕೃತಜ್ಞತೆಯನ್ನು, ವಂದನೆಗಳನ್ನು ಹೇಳ್ಕೊಳ್ತಾ ಇದ್ದೀನಿ. ಇದು ನನ್ನ ಸೌಭಾಗ್ಯ ಕೂಡ. ಇವತ್ತಿನ ವಿಡಿಯೋ ನೋಡಿದಾಗ ನಿಮಗೆ ಖಂಡಿತ ಅನಿಸ್ತಿರುತ್ತೆ, ಈ ಶೂಟಿಂಗು ನಾನೇ ಮಾಡಿರೋದು ಅಂತ. ಹೌದು, ನಾನೇ ಈ ಶೂಟಿಂಗ್ ಮಾಡಿಕೊಂಡೆ. ಕಳೆದ 3 ವರ್ಷಗಳಿಂದ ಯೋಚನೆ ಮಾಡ್ತಾ ಇದ್ದೆ ಇಂಥ ಒಂದು ಶೂಟಿಂಗ್ ಆಗಬೇಕು ಅಂತ. ಆದರೆ ಆಗಿರಲಿಲ್ಲ, ಶೂಟಿಂಗ್ ಮಾಡಿರಲಿಲ್ಲ. ಯಾಕೆ? ಧೈರ್ಯ ಇರಲಿಲ್ಲ. ಹೌದು, ಇಷ್ಟೆಲ್ಲ ಹೇಳ್ತೀನಲ್ಲ, ಸ್ವತಃ ನನಗೆ ಧೈರ್ಯ ಇರಲಿಲ್ಲ. ಯಾಕೆಂದರೆ ಕಂಫರ್ಟ್ ಝೋನ್ ಅಂತ ಇರುತ್ತಲ್ಲ, ಈ ಕಂಫರ್ಟ್ ಝೋನನ್ನು ಬಿಟ್ಟು ಬರೋದು ಅಷ್ಟು ಸುಲಭ ಅಲ್ಲ. ಕಂಫರ್ಟ್ ಝೋನನ್ನು ದಾಟೋದಿದೆಯಲ್ಲ, ಅದು ಕಷ್ಟದ್ದು. ಯಾಕೆಂದರೆ ಪ್ರತಿ ಮನುಷ್ಯ ಸುರಕ್ಷಿತತೆಯನ್ನು ಬಯಸ್ತಾನೆ. ಪ್ರತಿ ಮನುಷ್ಯನ ಒಳಗೂ ಆ ಸುರಕ್ಷಿತತೆಯನ್ನು ಬಯಸುವ ಮನಸ್ಸಿದೆ. ನಮ್ಮೆಲ್ಲರೊಳಗೂ ಇದೆಯಲ್ಲ ಈ ಸುರಕ್ಷತೆಯನ್ನು ಬಯಸುವಂಥದ್ದು. ನಾನು ಸುರಕ್ಷಿತವಾಗಿರಬೇಕು, ತಪ್ಪೇನೂ ಅಲ್ಲ. ಆದರೆ ಈ ಸುರಕ್ಷಿತತೆಯೇ ನಮ್ಮ ಯಶಸ್ಸಿಗೆ ಅಡ್ಡಿ ಆಗೋಗ್ಬಿಡುತ್ತೆ. ಹೊಸದನ್ನು ಸ್ವೀಕರಿಸೋದು, ಹೊಸದನ್ನು ಒಪ್ಕೊಳ್ಳೋದು, ಸುಧಾರಣೆಗೆ ಹೆಜ್ಜೆ ಹಾಕೋದು, ಹೊಸ ಪ್ರಯತ್ನವನ್ನು ಮಾಡೋದು, ಏನಾಗುತ್ತೆ? ಎರಡೇ 2 ವಿಚಾರಗಳು ನಮ್ಮನ್ನು ಕಾಡೋದಕ್ಕೆ ಶುರುವಾಗುತ್ತೆ. ಒಂದು ಅನುಮಾನ, ಎರಡನೆಯದು ಆತಂಕ. ಈಗ ಈ ವಿಡಿಯೋದನ್ನೇ ತೆಗೆದುಕೊಳ್ಳಿ. ಅನುಮಾನ, ನನಗಾಗುತ್ತಾ? ನಾನು ಮಾಡ್ತೀನಾ? ಸರಿ ಹೋಗುತ್ತಾ ಎಲ್ಲ? ಅನುಮಾನ, ನನ್ನ ಬಗ್ಗೆ ನನಗೆ ಅನುಮಾನ, ಸೆಲ್ಫ್ ಡೌಟ್ ಶುರುವಾಗೋಗುತ್ತೆ. ಇಷ್ಟೆಲ್ಲ ನನಗಾಗುತ್ತಾ ಅಂತ. ಇನ್ನೊಂದು ಆತಂಕ, ಸರಿ ಬರದೆ ಹೋದರೆ, ಚೆನ್ನಾಗಾಗದೆ ಹೋದರೆ, ಕಮೆಂಟಲ್ಲಿ ಚೆನ್ನಾಗಿಲ್ಲ ಅಂತಾನೆ ಬಂದುಬಿಟ್ರೆ, ಆತಂಕ. ಈ ಅನುಮಾನ ಮತ್ತು ಆತಂಕಗಳು ನಮ್ಮನ್ನು ಮುಂದೆ ಹೆಜ್ಜೆ ಇಡೋದಕ್ಕೆ ತಡೆಯುತ್ತೆ. ಯಾವುದೇ ವಿಚಾರ ಇರಬಹುದು ಗೊತ್ತಾ ಇದು? ಹಣಕಾಸಿನ ವಿಚಾರದಿಂದ ಹಿಡಿದು ಸಂಬಂಧಗಳವರೆಗೂ ಪ್ರತಿಯೊಂದು ವಿಚಾರದಲ್ಲಿಯೂ ಹೊಸದೇನನ್ನೇ ಮಾಡುವಾಗಲೂ, ಹೊಸದೊಂದಕ್ಕೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವಾಗ ನಾವು ಗೆಲ್ಲಬೇಕಾದದ್ದು ನಮ್ಮನ್ನೇ, ಬೇರೆಯವರನ್ನ ಅಲ್ಲ. ನಮ್ಮ ಬಗ್ಗೆ ನಮಗೇ ಇರುವ ಅನುಮಾನ ಮತ್ತು ನಮ್ಮೊಳಗೆ ಇರುವ ಆತಂಕ. ಬಹುಶಃ ಅರ್ಜುನನಿಗೆ ಕೃಷ್ಣ ಉಪದೇಶಿಸಿದ್ದು ಇಷ್ಟೇ ತಾನೆ. ಸ್ವತಃ ಅವನಿಗೆ ಅವನ ಮೇಲೆ ಇರುವಂತಹ ಅಪನಂಬಿಕೆಯನ್ನ ಹೋಗಲಾಡಿಸಬೇಕಾಗಿತ್ತು ಮತ್ತು ಅವನ ಒಳಗೆ ಇರುವಂತಹ ಆತಂಕಕ್ಕೋ, ಪ್ರಶ್ನೆಗೋ, ಗೊಂದಲಕ್ಕೋ ಉತ್ತರ ಸಿಗಬೇಕಾಗಿತ್ತು. ಯಾವುದೇ ಒಂದು ನಿರ್ಣಾಯಕ ಸ್ಥಿತಿಯಲ್ಲಿ ನಾವಿದ್ದಾಗ, ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದಾಗ, ಯಾವುದೇ ರೀತಿಯಾದ ಹೊಸ ಬದಲಾವಣೆಗೆ ನಮ್ಮನ್ನು ನಾವು ಒಡ್ಡಿಕೊಳ್ಳುವಾಗ, ಹೊಸ ನಿರ್ಧಾರಕ್ಕೆ ಸಿದ್ಧವಾಗಬೇಕಾದಾಗ, ಹೊಸ ಜವಾಬ್ದಾರಿಗೆ ಹೆಗಲು ಕೊಡಬೇಕಾದಾಗ, ಹೊಸದೇನನ್ನೋ ಮಾಡುವಾಗ, ಹೊಸದರೆಡೆಗೆ ಹೆಜ್ಜೆ ಹಾಕುವಾಗ ಮೊಟ್ಟ ಮೊದಲು ನಾವು ನಮ್ಮನ್ನು ಗೆಲ್ಲಬೇಕು. ನಮ್ಮ ಅನುಮಾನವನ್ನು ಗೆಲ್ಲಬೇಕು, ನಮ್ಮ ಆತಂಕವನ್ನು ಗೆಲ್ಲಬೇಕು. ನನಗೆ ಆಗುತ್ತೋ ಇಲ್ಲೋ ಎನ್ನುವ ನನ್ನದೇ ಆದ ಅನುಮಾನವನ್ನು ನಾನು ಗೆಲ್ಲಬೇಕು. ಹೇಗಾಗತ್ತೋ ಏನೋ ಎನ್ನುವ ಆತಂಕವನ್ನು ಕೂಡ ಗೆಲ್ಲಬೇಕು. ಇವು 2 ಗೆಲುವನ್ನು ಸಾಧಿಸಿದ್ರೆ ಯಶಸ್ಸು ಖಂಡಿತ ಸಾಧ್ಯ. ಆದರೆ ಕಂಫರ್ಟ್ ಝೋನ್ ಮೀರಬೇಕು ಅಂತ ಯೋಚನೆ ಮಾಡೋದಿದೆಯಲ್ಲ, ಅದು ಬಹಳ ಮುಖ್ಯ. ಯಾವುದೇ ವಿಚಾರದಲ್ಲಿ ಇರಬಹುದು. ನಾನು ತುಂಬ ಆರಾಮಾಗಿದ್ದೀನಿ ಅಂತ ಅನ್ನಿಸಿದಾಗ ಎಲ್ಲೋ ಒಂದು ಕಡೆ ನಾವು ತುಂಬ ಸ್ಟಾಗ್ನೆಟ್ ಆಗೋಗ್ಬಿಟ್ಟಿರ್ತೀವಿ. ಅಂದರೆ ನಮ್ಮ ಜೀವನ ನಿಂತ ನೀರಾಗೋಗ್ಬಿಟ್ಟಿರುತ್ತೆ. ಯಾವಾಗ ನಮ್ಮ ಜೀವನ ನಿಂತ ನೀರಾಗೋಯ್ತೋ, ಸ್ಟಾಗ್ನೆಂಟ್ ಆಗೋಯ್ತೋ, ಏನೂ ಬದಲಾವಣೆಯೇ ಇಲ್ಲ ನನ್ನ ಜೀವನದಲ್ಲಿ ಅನಿಸೋದಕ್ಕೆ ನಮಗೆ ಶುರುವಾಯಿತೋ, ಆಗ ಮನಸ್ಸು ಬಹಳ ಬೇಗ ಖಿನ್ನತೆಗೆ ಜಾರಬಹುದು. ಏನಮ್ಮ ಹಿಂಗೆ ಹೇಳ್ತಾ ಇದೀಯಾ ಅಂತ ನಿಮ್ಮಲ್ಲಿ ಭಾಳ ಜನ ಕೇಳ್ಬೋದು. ಹೌದು, ತುಂಬ ಸ್ಟಾಗ್ನೆಂಟ್ ಆದಾಗ ನನ್ನ ಜೀವನ ಇಷ್ಟೇನಾ ಅನ್ನಿಸಿ ಬಿಡುವ ಅಪಾಯವನ್ನು ನಾವು ಎದುರಿಸಬೇಕಾಗತ್ತೆ. ಹಾಗಾಗಿ ನಮ್ಮ ಬದುಕನ್ನು ನಿಂತ ನೀರಾಗಿಸಿಕೊಳ್ಳೋದು ಬೇಡ.
ಸ್ಟಾಗ್ನೆಂಟ್ ಆಗೋದು ಬೇಡ. ತುಂಬ ಕಂಫರ್ಟ್ ಝೋನಲ್ಲಿದ್ದೀನಿ, ತುಂಬ ಆರಾಮಾಗಿದ್ದೀನಿ ಅಂತ ನಮಗೆ ನಾವೇ ಹೇಳಿಕೊಳ್ಳುವುದರ ಮೂಲಕ ನಾನೇನೂ ಮಾಡ್ತಾ ಇಲ್ಲ ಎನ್ನುವುದನ್ನು ನಾವು ಒಪ್ಪಿಕೊಂಡ ಹಾಗಾಗತ್ತೆ. ಯಾಕೆ ಹಾಗಾದರೆ ನಾವು ಈ ಕಂಫರ್ಟ್ ಝೋನನ್ನು ಮೀರುವ ಪ್ರಯತ್ನವನ್ನು ಮಾಡಬೇಕು? ಪ್ರತಿ ಮನುಷ್ಯನಿಗೆ ಯಾವಾಗ ಪರಮಾನಂದ ಅಂದರೆ ತನ್ನ ಸಂಪೂರ್ಣ ಶಕ್ತಿಯನ್ನು ಬಳಸಿದಾಗ. ಪ್ರಾಣಿಗಳ ಉದಾಹರಣೆಯನ್ನು ಕೊಡ್ತೀನಿ. ಮನುಷ್ಯ ಕೂಡ ಪ್ರಾಣಿಯೇ. ಒಂದು ಪ್ರಾಣಿಗೆ ಬೇಟೆ ಆಡಿದಾಗ ಒಂದು ಖುಷಿ. ಎಲ್ಲವೂ ಹಸಿವೆಗಾಗಿ ಮಾತ್ರ ಬೇಟೆ ಅಲ್ಲ, ತನ್ನ ಸಂಪೂರ್ಣ ಶಕ್ತಿಯನ್ನು ತೊಡಗಿಸಿಕೊಳ್ಳುವ ಮಾಧ್ಯಮದ ಹಾಗೆ ಇರುತ್ತೆ. ಪ್ರತಿ ವ್ಯಕ್ತಿ ಮಾಡುವ ಕೆಲಸ ಇರಬಹುದು, ಪ್ರತಿ ವ್ಯಕ್ತಿ ಮಾಡುವ ಎಷ್ಟೊಂದು ಸಂಶೋಧನೆ ಇರಬಹುದು, ಎಷ್ಟೊಂದು ಸೃಜನಾತ್ಮಕ ಕೆಲಸಗಳಿರಬಹುದು, ಪ್ರತಿ ಒಂದು ಅಭಿವ್ಯಕ್ತಿಯೇ ಇರಬಹುದು, ತನ್ನನ್ನು ತಾನು ಅಭಿವ್ಯಕ್ತಿಸಿಕೊಳ್ಳುವುದಿರಬಹುದು. ಒಂದು ರೀತಿಯ ತನ್ನ ಸಾಮರ್ಥ್ಯದ ವಿಸ್ತರಣೆಯ ಹಾಗೆ ಇರುತ್ತೆ. ಇದನ್ನೇ ಇನ್ನೊಂದು ರೀತಿಯಿಂದ ಹೇಳಬೇಕು ಅಂದರೆ ಒಂದು ವಿಕಸನ ಹೊಂದಿದ ಹಾಗೆ. ಅಭಿವೃದ್ಧಿ ಹೊಂದುವುದು, ವಿಕಸನ ಹೊಂದುವುದು, ನಮ್ಮ ಶಕ್ತಿಯನ್ನು ನಾವೇ ಸಂಪೂರ್ಣ ಬಳಸಿಕೊಳ್ಳುವುದು, ಅದನ್ನು ಯುಟಿಲೈಸ್ ಮಾಡಿಕೊಳ್ಳುವುದು. ಯಾವಾಗ ಮನುಷ್ಯನಿಗೆ ತುಂಬ ಸಂತೋಷವಾಗುತ್ತೆ ಅಂದರೆ ತನ್ನೆಲ್ಲ ಶಕ್ತಿಯನ್ನು, ತನ್ನೆಲ್ಲ ಸಾಮರ್ಥ್ಯವನ್ನು, ತನ್ನೆಲ್ಲ ತಾಕತ್ತನ್ನು ಬಳಸಿದಾಗ. ಒಂದು ಮಗುವಿಗೆ ಹೊಸದಾಗಿ ನಡಿಗೆ ಶುರುವಾದಾಗ ಪ್ರತಿ ಹೆಜ್ಜೆ ಇಟ್ಟಾಗಲೂ ಆ ಮಗು ಖುಷಿ ಪಡುತ್ತೆ. ಓ, ನನಗಿದು ಸಾಧ್ಯವಾಯಿತು ಅಂತ. ಓ, ನಾನು ಹೀಗೆಲ್ಲ ಮಾಡಬಲ್ಲೆ ಅಂತ. ನಾವು ಕೂಡ ನಮ್ಮ ಬದುಕಿನಲ್ಲಿ ಹೊಸ ಹೊಸ ಎತ್ತರಗಳನ್ನು ನೋಡ್ತಾ ನೋಡ್ತಾ ನನಗಿದು ಸಾಧ್ಯವಾಯಿತು ಅಂತ ಸಂತೋಷ ಪಡೋದಿದೆಯಲ್ಲ, ಅದು ನಿಜವಾದ ಸಂತೋಷ. ನನಗಿಷ್ಟೆಲ್ಲ ಎತ್ತರಕ್ಕೆ ಏರೋದಕ್ಕಾಯಿತು ಅಂತ ಪರ್ವತಾರೋಹಿಗಳು ಅಂದ್ಕೊಳ್ತಾರೆ. ನನಗೆ ಎತ್ತರ ಸಾಧ್ಯ ಆಯಿತು ಅಂತ. ತುಂಬ ದೂರ ನಡೆಯೋದಕ್ಕೆ ಸಾಧ್ಯವಾದಾಗ ನನಗಿಷ್ಟು ನಡೆಯೋದಕ್ಕೆ ಸಾಧ್ಯ ಆಯಿತು ಅಂತ ನಡಿಗೆ ಬಲ್ಲವನು ಹೇಳ್ಕೊಳ್ತಾನೆ. ಇಷ್ಟೊಂದು ಜನಕ್ಕೆ ಅಡುಗೆ ಮಾಡೋದಕ್ಕೆ ನನಗೆ ಸಾಧ್ಯವಾಯಿತು ಅಂತ ಅಡುಗೆ ಮಾಡೋದರಲ್ಲಿ ಆಸಕ್ತಿ ಇರುವವರು ಅಂದುಕೊಳ್ತಾರಲ್ಲ, ಹಾಗೆ ನಿತ್ಯದ ಕೆಲಸವೇ ಇರಬಹುದು, ಯಾವುದೇ ವಿಚಾರಗಳಿರ್ಬೋದು, ನನಗಿಷ್ಟೆಲ್ಲ ಸಾಧ್ಯವಾಯಿತು ಅಂದುಕೊಳ್ಳುವುದರ ಮೂಲಕ ನಮ್ಮ ಶಕ್ತಿ, ನಮ್ಮ ಸಾಮರ್ಥ್ಯ, ನಮ್ಮ ತಾಕತ್ತನ್ನು ನಾವು ಕಂಡುಕೊಳ್ತೀವಿ. ಆ ಮೂಲಕ ನಮ್ಮನ್ನೇ ನಾವು ಮರುಶೋಧಿಸಿಕೊಳ್ತೀವಿ. ನಮ್ಮನ್ನೇ ನಾವು ಮರುಶೋಧಿಸಿಕೊಳ್ಳುವ, ನಮ್ಮನ್ನೇ ನಾವು ಹುಡುಕಿಕೊಳ್ಳುವ, ನಮ್ಮನ್ನೇ ನಾವು ಹೊಸದಕ್ಕೆ ಒಡ್ಡಿಕೊಳ್ಳುವ, ಹೊಸದೊಂದಕ್ಕೆ ತೆರೆದುಕೊಳ್ಳುವ, ಈ ಹೊಸದರೆಡೆಗೆ ತುಡಿಯುವ ನಮ್ಮ ಎಲ್ಲರ ಒಳಗೂ ಇರುವಂಥದ್ದು ನಾವು ಇನ್ನಷ್ಟು ವಿಸ್ತರಿಸಬೇಕೆನ್ನುವ, ನಾವು ವಿಕಸಿಸಬೇಕೆನ್ನುವ, ನಾವು ಬದಲಾಗಬೇಕೆನ್ನುವ, ನಾವು ಸಂತೋಷ ಪಡಬೇಕೆನ್ನುವ ನಮ್ಮದೇ ಆದ ತುರ್ತು ಇದೆ. ಹೊಸದರೆಡೆಗೆ ತುಡಿತದ ಹಿಂದೆ ನಾವು ನಮ್ಮ ಕಂಫರ್ಟ್ ಝೋನನ್ನು ಮೀರುವ ಮನಸ್ಥಿತಿ ಇದೆ. ಈ ಮನಸ್ಥಿತಿ ನಮ್ಮೆಲ್ಲರದ್ದು ಆಗಲಿ ಅಂತ ಆಶಿಸ್ತೀವಿ. ಭರವಸೆಗೆ ದಯವಿಟ್ಟು ತಮ್ಮ ಬೆಂಬಲ ಹೀಗೇ ಇರಲಿ. ಇನ್ನಷ್ಟು ಜನರಿಗೆ ಭರವಸೆಯನ್ನು ತಲುಪಿಸೋದಕ್ಕೆ ದಯವಿಟ್ಟು ನಮ್ಮ ಜೊತೆಗೆ ಕೈಜೋಡಿಸಿ. ನೀವು ಕಮೆಂಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ. ಭರವಸೆಯ ಕುಟುಂಬಕ್ಕೆ ಇನ್ನಷ್ಟು ಜನರನ್ನು ಕರೆತನ್ನಿ. ನಮಸ್ಕಾರ.